ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲೂ ಬಂದಿದ್ದೀವಿ ಅಂದರೆ ಅಂಜನಾಪುರ 5th ಬ್ಲಾಕಲ್ಲಿರುವಂಥ ಈಸ್ಟ್ ಫೇಸ್ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀವಿ ನೋಡಿ, ಇದೇ ಆಗಿರುತ್ತೆ. ಇದು ಬಂದು ನಮಗೆ ಫ್ರಂಟಲ್ಲಿ ಬಂದ್ಬಿಟ್ಟು 25 ಇಂಚಸ್ ಇದೆ. ಹಾಗೆ ಸೈಡಲ್ಲಿ 35 ಅಂದರೆ 25ಗೆ 32 ಇಂಚಸ್ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಇದು ಬಂದು ಬಿಡಿಯೋ ಮನೆ ಆಗಿರುತ್ತೆ ನಿಮಗೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ. 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ ಈ ಕಾರ್ನರಲ್ಲಿ. ಹಾಗೆ ಈ ಕಡೆ ಕೂಡ 30 ಫೀಟ್ ರಸ್ತೆ ಸಿಗುತ್ತೆ. ಬನ್ನಿ ಮನೆ ಒಳಗಡೆ ಹೋಗೋಣ, ಹೆಂಗಿದೆ ಏನಿಲ್ಲ ಅಂತ ಅನ್ಸುತ್ತೆ ನೋಡಿಸ್ಕೊಡ್ತೀನಿ. ಮತ್ತು ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಮಗಿಲ್ಲಿ ನೇಮ್ ಬೋರ್ಡ್ ಮಡಗೋಕ್ಕೆ ನಮಗೊಂದು ಜಾಗ ಕೊಟ್ಟಿದ್ದಾರೆ ದೊಡ್ಡದಾಗಿ, ಅಂದರೆ ಹೆಸರು ಮಡಗೋಕ್ಕೆ. ಇದು ಫುಲ್ಲು ನಮಗೆ ಗ್ರಾನೈಟಲ್ಲೇ ಯೂಸ್ ಮಾಡಿದ್ದಾರೆ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಗೇಟ್ ನೋಡಿಸ್ತಾ ಇದ್ದೀನಿ ನಾನು. ಇದು ಬಂದು ನಮಗೆ MSLA ಗೇಟ್ ಆಗಿರುತ್ತೆ. ಹಾಗೆ ಫಂಡ್ರಾ ಮ್ಯಾಕ್ಸ್ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಈಸ್ಟ್ ಸೈಡಲ್ಲಿ ಬಂದ್ಬಿಟ್ಟು 25 ಫೀಟ್ ಬರುತ್ತೆ. ಹಿಂಗೆ ಉದ್ದ ಬಂದು ನಾರ್ತ್ ಸೈಡ್ ಬಂದ್ಬಿಟ್ಟು ನಮಗೆ 35 ಬರುತ್ತೆ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ಗ್ರೌಂಡ್ ಫ್ಲೋರಲ್ಲಿ ನಮಗೆ ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ. ನೋಡ್ಬೋದು, ಆಲ್ರೆಡಿ ಪಾರ್ಕಿಂಗ್ ಟೈಲ್ಸ್ ಕೂಡ ಹಾಕಿದ್ದಾರೆ. ತುಂಬ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಧಾರಾಳವಾಗಿ ನೀವು 3 ಕಾರ್ ನಿಲ್ಲಿಸ್ಕೋಬೋದು. ನೋಡಿ, ಅಲ್ಲಿಂದ ಅಲ್ಲಿವರೆಗೂ 1 ಕಾರ್ ನಿಲ್ಲಿಸ್ಕೊಂಡು ಇಲ್ಲಿ 1 ಕಾರ್ ನಿಲ್ಲಿಸಿ ಇಲ್ಲಿವರೆಗೂ 1 ಕಾರ್ ನಿಲ್ಲಿಸ್ಕೋಬೋದು ನೀವು ಆರಾಮಾಗಿ. ಧಾರಾಳವಾಗಿ 3 ಕಾರ್ ನಿಲ್ಲಿಸ್ಕೊಂಡು 2ರಿಂದ 3 ಬೈಕ್ ನಿಲ್ಲಿಸ್ಕೋಬೋದು. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ, ವಿತ್ ಲಿಫ್ಟ್ ಹೌಸ್ ಆಗಿರುತ್ತೆ. ನೋಡಿ, ಲಿಫ್ಟ್ ಕೂಡ ಇದೆ ನಿಮಗೆ. ಹಾಗೆ ಇಲ್ಲಿ ಬಂದು ಬೋರ್ ಬಂದಿದೆ. ಹಾಗೆ ಅದು ಬಂದು ಸಂಪ್ ಆಗಿರುತ್ತೆ. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಆಗಿದೆ. ಹಾಗೆ ಗ್ಯಾಸ್ ಕಲೆಕ್ಷನ್ ಕೂಡ ಇಲ್ಲಿ ಬಂದಿದೆ ನಮಗೆ. ಫುಲ್ ವಿಡಿಯೋ ನೋಡಿ, ಫುಲ್ ವಿಡಿಯೋ ಲಾಸ್ಟಲ್ಲಿ ಹೇಳಿರ್ತೀನಿ ಇದ್ರ ರೇಟನ್ನು. ಹಾಗೆ ನಮಗೆ ಇಲ್ಲಿ ಶೂ ರ್ಯಾಕ್ ಕೊಟ್ಟಿದ್ದಾರೆ. ಇನ್ನೂ ಟೆಂಪ್ರವರಿ ಕರೆಂಟು ಪ್ರಿವೆಂಟ್ ಆಗಿರೋ ಮಾಡಿಕೊಡ್ತಾರೆ. ಹಾಗೆ ಈ ಕಡೆ ಬಂದರೆ ಗ್ರೌಂಡ್ ಫ್ಲೋರಲ್ಲೇ ನಮಗೊಂದು ರೆಸ್ಟ್ ರೂಮ್ ಕೂಡ ಬಂದಿದೆ. ಇನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಿಲ್ಲ, ಹಾಕ್ಕೊಡ್ತಾರೆ. ಇನ್ನು ಬಾತ್ರೂಮ್ ಫಿಟ್ಟಿಂಗ್ಸು, ಕೊಳಾಯಿ ಫಿಟ್ಟಿಂಗ್ಸು, ಇನ್ನೂ ಒಂದು ಕೋಟ್ ಪೇಂಟಿಂಗ್ ಬ್ಯಾಲೆನ್ಸ್ ಇರುತ್ತೆ. ಓಕೆ, ಈ ಕಾರಿಂದ ಒಂದು ಸತಿ ನೋಡ್ತಾ ಇದ್ದೀನಿ. ಧಾರಾಳವಾಗಿ ನೀವು 3 ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ ಪಾರ್ಕಿಂಗಲ್ಲಿ. ಓಕೆ, ಇದು ಬಂದು ನಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. 3 ಕಾರ್ ನಿಲ್ಲಿಸಿ 2ರಿಂದ 3 ಬೈಕು ಧಾರಾಳವಾಗಿ ನಿಲ್ಲಿಸ್ಕೋಬೋದು ನೀವು. ಬನ್ನಿ ಮಾಡಿ ಮೇಲೆ ಹೋಗೋಣ ಫಸ್ಟ್ ಫ್ಲೋರ್ಗೆ. ಓಕೆ, ಮಾಡಿ ಮೇಲೆ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ಇದು ಬಂದು ನಮಗೆ 3.5 ಅಡಿ ಜಾಗ ಕೊಟ್ಟಿದ್ದಾರೆ. ಹಾಗೆ ನಮಗೆ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ, ನೋಡ್ಬೋದು ಆಂಟಿಸ್ಕಿಟ್ಟು. ಸೈಡಲ್ಲಿ ಹ್ಯಾಂಡಲ್ ಬಂದ್ಬಿಟ್ಟು ನಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ. ಹಾಗೆ ಸೈಡ್ ವಾಲೆಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸೈಡ್ ವಾಲೆಲ್ಲ ಮಾಡಿ ಮೇಲ್ಗಡೆ ಬಂದರೆ ನಮಗಿಲ್ಲಿ ಈ ಥರ ಫೇಸಸ್ ಆಗಿ ಜಾಗ ಸಿಕ್ಕುತ್ತೆ ನಮಗೆ. ಧಾರಾಳವಾಗಿ ಮುಂದೆ ತುಂಬ ಫ್ರೀ ಆಗಿದೆ ಜಾಗ ಅಂತ ಹೇಳ್ಬೋದು. ಈ ಕಾರಣದಿಂದ ನೋಡ್ತೀನಿ. ಮೇಲ್ಗಡೆ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸಂಜೆ ಹೊತ್ತು ಬೇಕಂದರೆ ನಾವು ರಿಲ್ಯಾಕ್ಸ್ ಮಾಡ್ಬೋದು ಆರಾಮಾಗಿ. 2ರಿಂದ 3 ಚೇರ್ ಹಾಕೊಂಡು ಆರಾಮಾಗಿ ಕೂತ್ಕೋಬೋದು. ಸೇಫ್ಟಿ ವೈಸ್ ನಮಗೆ ಟಫನ್ ಗ್ಲಾಸ್ ಕೊಟ್ಟು SS ಸ್ಟೀಲ್ ಕೊಟ್ಟಿದ್ದಾರೆ. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಒಂದು ಕೂಲ್ ಏರಿಯಾ ಅಂತ ನೋಡ್ಬೋದು, ಡೀಸೆಂಟಾಗಿದೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಏನಿದೆ ಅಂತ ಒಂದ್ಸತಿ ನೋಡೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಒಂದ್ಸತಿ ಡೋರ್ ನೋಡಿಸ್ತಾ ಇದ್ದೀನಿ. ಈ ಡೋರ್ ಬಂದು ನಮಗೆ ಟೀಕ್ವುಡ್ಡಲ್ಲೇ ಆಗಿರುತ್ತೆ. ಇಲ್ಲಿಂದ ನಿಯರ್ ಬೈ ನಿಮಗೆ ಬನ್ನರ್ಘಟ್ಟ ಮೆಟ್ರೋ ಸ್ಟೇಷನ್ ಅಂತ ಹೇಳ್ಬೋದು, ಮೀನಾಕ್ಷಿ ಮಾಲು. ಹಾಗೆ ಕೊನಂಕುಂಟೆ ಕ್ರಾಸ್ ಬಂದ್ಬಿಟ್ಟು ನಿಮಗೆ 3.5 ಕಿಲೋಮೀಟ್ರ್ ಬರುತ್ತೆ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಹಾಲ್ ಸಿಕ್ಕೋದು ದೊಡ್ಡದಾಗಿ ನೋಡ್ಬೋದು. ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿ ವುಡ್ ವರ್ಕ್ ಮಾಡಿದ್ದಾರೆ. ಹಾಗೆ ಜೂಮರು, ಫ್ಯಾನು ಎಲ್ಲ ಹಾಕಿದ್ದಾರೆ ಆಲ್ರೆಡಿ. ಏನಿದ್ರು ರೆಡಿ ಟು ಮೂವ್ ಹೌಸ್ ಅಂತಲೇ ಹೇಳ್ಬೋದು ನಿಮಗೆ. ಇದನ್ನು ತುಂಬ ಒಳ್ಳೆಯ ಮನೆ ಅಂತ ಹೇಳ್ಬೋದು. ಹಾಗೆ ಸೈಡ್ ವಾಲೆಲ್ಲ ನೋಡ್ಬೋದು, ವುಡ್ ವರ್ಕ್ ಮಾಡಿ ನಮಗೆ ಒಳ್ಳೆ ಡಿಸೈನ್ಸ್ ಕೊಟ್ಟಿದ್ದಾರೆ ನಿಮಗಲ್ಲಿ. ಹಾಗೆ ಧಾರಾಳವಾಗಿ ನೀವು ಇಲ್ಲಿಂದ L ಶೇಪಲ್ಲಿ ದೊಡ್ಡದಾಗಿ ಸೋಫಾ ಹಾಕೋಬೋದು. ನೋಡಿ, ಇಲ್ಲಿ 2 ಸೀಟರ್ ಹಾಕಲ್ಲ, ಅಲ್ಲಿಂದ ನನಗೆ ಗೊತ್ತಿರೋಂಗೆ 1, 2, 4 ಸೀಟರ್ ಸೋಫಾ ಆರಾಮಾಗಿ ಹಾಕೋಬೋದು ನೀವು. ತುಂಬ ದೊಡ್ಡದಾಗೇ ಇದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಬೆಳಕುಗಳಿಗೋಸ್ಕರ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಈ ಕಾರ್ನರಿಂದ ನೋಡ್ತೀನಿ. ಈ ಕಡೆ ಬಂದರೆ ನಮಗೆ ಇಲ್ಲಿ ಒಂದು TV ಯೂನಿಟ್ ಬಂದಿದೆ ನಿಮಗೆ. ಧಾರಾಳವಾಗಿ ನೀವು 60 ಇಂಚಸ್ ಅಂದರೆ 60 ಇಂಚಸ್ TV ಮಡಿಕೋಬೋದು. ಕೇಬಲ್ ಕಲೆಕ್ಷನ್ ಆಗಲಿ ಇಂಟರ್ನೆಟ್ ಕಲೆಕ್ಷನ್ ಆಗಲಿ ಎರಡೂ ಆಗಿದೆ ಅಂತಲೇ ಹೇಳ್ಬೋದು ಅಲ್ಲಿ. ಹಾಗೆ ನೋಡ್ಬೋದು, ಇಲ್ಲಿ ಬಾಕ್ಸ್ ಟೈಪ್ ಕೊಟ್ಟಿದ್ದಾರೆ.
ಸಮ್ ಡಿಸೈನ್ಸು ನಿಮಗೆ. ಇದು ಬಂದು ನಮಗೆ ಹಾಲ್ ಆಗಿರುತ್ತೆ. ಹಾಗೆ ಇಲ್ಲಿ ನಮಗೆ ಲಿಫ್ಟ್ ಬಂದಿದೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಗ್ರೌಂಡ್ ಫ್ಲೋರಿಂದ ಟಾಪ್ ಫ್ಲೋರ್ಗಿದೆ. ಹಾಗೆ ಇಲ್ಲಿ ಒಂದು ಪಾಟ್ ಮಾಡಿಗೆ ನಿಮಗೆ ಬೇಕಾಗಿರೋ ಫೋಟೋಸು ಡಿಸೈನ್ಸು ಇಲ್ಲ ದೇವ್ರದ್ದೊಂದು ವಿಗ್ರಹ ಮಡಿಕೊಳ್ಳೋಕ್ಕೆ ಒಳ್ಳೆ ಜಾಗ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ದೇವ್ರ ಮನೆ ಸಿಗ್ತದೆ ದೊಡ್ಡದಾಗಿ ನೋಡ್ಬೋದು. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಸೈಡ್ ಇದೆಲ್ಲ ನಮಗೆ ಟೀ ಕುಡ್ಡೆಲ್ಲ ಮಾಡಿರ್ತಾರೆ. ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋ ಅಷ್ಟು ಜಾಗ ಇದೆ ನಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಅಡುಗೆ ಮನೆ ನೋಡ್ಬೋದು. ಕಿಚನ್ನು ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ನಿಮಗೆ ತುಂಬ ಫೇಸಿಯಸ್ ಆಗಿ ಆರಾಮಾಗಿ ತುಂಬ ದೊಡ್ಡದಾಗಿದೆ. ನಿಮಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ಆಗಿದೆ. ಸ್ಟೋರೇಜ್ಗಂತೂ ಲೆಕ್ಕನೇ ಇಲ್ಲ. ನಿಮಗೆ ಕೆಳಗಡೆ ಫುಲ್ ಕಬೋರ್ಡ್ ಇದೆ, ಫುಲ್ ಕಬೋರ್ಡ್ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಫುಲ್ಲು ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ. ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ಆಗಿದೆ. ನೋಡಿ ನೋಡಿಸ್ತೀನಿ. ಬೇಕಂದರೆ ಧಾರಾಳವಾಗಿ ಇಲ್ಲಿ ಫ್ರಿಜ್ ಮಡಿಕೋಬೋದು. ಇಲ್ಲಿ ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸಿಂಕ್ ಬಂದಿದೆ. ಹಾಗೆ ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟು, ಅಕ್ವಾಗಾರ್ಡ್ ಮಡಿಕೊಳ್ಳೋಕೆ ಜಾಗ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದು ನಮಗೆ ಗ್ಯಾಸ್ ಕಲೆಕ್ಷನ್ ಬರುತ್ತೆ. ಇನ್ನೂ ಕೊಟ್ಟಿಲ್ಲ, ಕೊಡ್ತಾರೆ. ಹಾಗೆ ಇಲ್ಲಿ ಚಿಮ್ನಿಗೂ ಹೋಲ್ ಕೊಟ್ಟಿದ್ದಾರೆ. ಒಳಗಡೆ ಇದೆ, ತುಂಬ ಹೈಟಲ್ಲಿದೆ, ಕಾಣಿಸ್ತಾ ಇಲ್ಲ. ಹಾಗೆ ಮಿಕ್ಸಿ ಈ ಕಡೆ ಮಡಿಕೋಬೋದು, ಇಲ್ಲಿ ಓವನ್ ಮಡಿಕೋಬೋದು. ಈ ಕಡೆ ಕೂಡ ವಿಂಡೋ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ, ತುಂಬ ಚೆನ್ನಾಗಿದೆ. ಹಾಗೆ ಸೈಡು ಇದೆಲ್ಲ ನಿಮಗೆ ಸ್ಕ್ವಾಟ್ಸ್ ಕೊಟ್ಟಿದ್ದಾರೆ. ನಮಗೆ ಯೂಸ್ವಲ್ ಆಗಿ ಎಲ್ಲರೂ ನೋಡ್ತಿದ್ರೆ ಸಾಫ್ಟ್ ಕ್ಲೋಸರ್ಸು. ತುಂಬ ಜಾಗ ಇದೆ, ತುಂಬ ಸ್ಟೋರೇಜ್ ಇದೆ ಅಂತಲೇ ಹೇಳ್ಬೋದು. ಹಾಗೆ ನೋಡ್ಬೋದು ಇಲ್ಲಿ ಫ್ರೂಟ್ಸ್ ಬುಟ್ಟಿ ಕೂಡ ಕೊಟ್ಟಿದ್ದಾರೆ, ಫ್ರೂಟ್ಸ್ಗಳು ಮಾಡ್ಕೊಳ್ಳೋಕ್ಕೆ. ಹಾಗೆ ಇಲ್ಲೂ ಕೂಡ ಸ್ಟೋರೇಜ್ ಜಾಗ ಕೊಟ್ಟಿದ್ದಾರೆ. ಅಡುಗೆ ಮನೆ ಮಾತ್ರ ತುಂಬ ಫ್ರೀಯಾಗಿ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು ಯುಟಿಲಿಟಿ ಕೂಡ ಬಂದಿದೆ. ಹಾಗೆ ಸೇಫ್ಟಿ ವೈಸ್ ನಮಗೆ ಇಲ್ಲಿ MS ಗ್ರಿಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ಕಡೆ ಬಂದರೆ ನಮಗೆ ಡೈನಿಂಗ್ ಟೇಬಲ್ ಮಡಿಕೊಳ್ಳೋಕೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಧಾರಾಳವಾಗಿ 4 ಜನ ಕೂತ್ಕೊಳ್ಳೋಷ್ಟು ಜಾಗ ಇದೆ ನಿಮಗೆ. ಡೈನಿಂಗ್ ಟೇಬಲ್ ಅಷ್ಟು ದೊಡ್ಡದಾಗಿದೆ. ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ಇದೆ ನೋಡ್ಬೋದು. ಹಾಗೆ ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ನೋಡಿ, ಫುಲ್ ಸ್ಟೋರೇಜ್ ಬಂದಿದೆ ನಿಮಗೆ. ಅಡುಗೆ ಮನೆಯಲ್ಲಿ ಸ್ಟೋರೇಜ್ ಮಡಿಗೆ ಇಲ್ಲೂ ಕೂಡ ನೀವು ಆರಾಮಾಗಿ ಜಾಗ ಇದೆ ನಿಮಗೆ. ನೋಡಿ, ಇಲ್ಲಿ ಬಂದು ಅಡುಗೆ ಮನೆ, ಈ ಕಡೆ ಬಂದು ನಮಗೆ ಡೈನಿಂಗ್ ಟೇಬಲ್ ಜಾಗ. ಹಾಗೆ ಈ ಕಡೆ ಬಂದರೆ ನಮಗೊಂದೊಂದು ಕೈ ತೊಳೆಯೋಕ್ಕೆ ಸಿಂಕ್ ಬರುತ್ತೆ. ಹಾಗೆ ಇಲ್ಲಿ ಗ್ರೌಂಡ್ ಫಸ್ಟ್ ಫ್ಲೋರ್ಗೆ ರೆಸ್ಟ್ ರೂಮ್ ಆಗಿರುತ್ತೆ. ಇಲ್ಲೂ ಕೂಡ ನಮಗೆ ವಿಂಡೋ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಅವರು ಕೂಡ ಪಕ್ಕದಲ್ಲಿ ಕಟ್ಟೋರು ಸೆಟ್ ಬ್ಯಾಕ್ ಬಿಡ್ತಾರೆ, ಬೆಳಕು ಗಾಳಿ ಧಾರಾಳವಾಗಿ ಬರುತ್ತೆ. ಈ ಕಾರ್ನರಿಂದ ಒಂದು ಸತಿ ನೋಡಿಸ್ಬಿಡ್ತೀನಿ. ಇದು ಬಂದು ನಮಗೆ ಡೈನಿಂಗ್ ಟೇಬಲ್ ಇರುವಂಥ ಜಾಗ ಆಗಿರುತ್ತೆ. ಹಾಗೆ ಇದು ಕಿಚನ್ ಆಗಿರುತ್ತೆ. ಹಾಗೆ ಇಲ್ಲಿ ಹಾಲು, ಒಂದು ಒಳ್ಳೆ ಅದ್ಭುತವಾದ ಮನೆ ಅಂತಲೇ ಹೇಳ್ಬೋದು. 30-40ಗಿಂತ ಒಂದು ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳ್ಬೋದು ಅಷ್ಟೇ ನಿಮಗೆ, ಆಲ್ಮೋಸ್ಟ್. ಓಕೆ, ಇದು ಬಂದ್ಬಿಟ್ಟು ನಮಗೆ ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇಲ್ಲೂ ಅಷ್ಟೇ ನಿಮಗೆ ಮೆಟ್ಲಿಗೆಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಪ್ರತಿಯೊಂದು ವಿಂಡೋನು ನಮಗೆ ಟೀಕ್ವುಡ್ ಅಲ್ಲೇ ಆಗಿರುತ್ತೆ. ಹಾಗೆ ಟೋಟಲ್ ಈ ಮನೆಯಲ್ಲಿ ನಮಗೆ 4 ರೂಮ್ ಬರುತ್ತೆ. 2 ಮಾಸ್ಟರ್ ಬೆಡ್ರೂಮು, 1 ಚಿಲ್ಡ್ರನ್ ಬೆಡ್ರೂಮು, ಇನ್ನೊಂದು ವಿತೌಟ್ ಕಾಟ್ ಬರುತ್ತೆ. ನೋಡಿಸ್ಕೊಡ್ತೀನಿ. ನೋಡಿ, ಇಲ್ಲೂ ಕೂಡ ನಮಗೆ ಸೆಕೆಂಡ್ ಫ್ಲೋರ್ ಬಂದಾಗ ತುಂಬ ಫೇಸಸ್ ಇದೆ, ಜಾಗ ಇದೆ. ಬೇಕಾದ್ರೆ ನಮಗೆ ಲಿವಿಂಗ್ ಹಾಲ್ ಥರ ಮಾಡ್ಕೋಬೋದು, ಬೇಕಾದ್ರೆ ಒಂದು ಸೋಫಾ ಹಾಕ್ಕೋಬೋದು. ಇಲ್ಲಿ ಸಂಜೆ ಹೊತ್ತು ರಿಲ್ಯಾಕ್ಸ್ ಮಾಡೋಕ್ಕೆ ಒಳ್ಳೆ ವುಡ್ ವರ್ಕ್ ಮಾಡಿದ್ದಾರೆ ನೋಡಿ.
ಹಾಗೆ ಮೇಲ್ಗಡೆ ಕೂಡ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ನಾನು ರೈಟ್ ಸೈಡ್ ಬಂದರೆ ಇಲ್ಲಿ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಅಂದರೆ ಇದು ಬಂದ್ಬಿಟ್ಟು ನಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ವುಡನ್ ವರ್ಕ್ ಎಲ್ಲ ಮಾಡಿದ್ದಾರೆ, ನಿಮಗೆ ಎಕ್ಸ್ಪ್ರೆಷನ್ಸ್ ಕೂಡ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್ಸ್ ಎಲ್ಲ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಇದೆ. ಇಲ್ಲಿ ಹಾಲ್ ಆಗಲಿ ಬೆಡ್ರೂಮ್ಗಾಗಲಿ ಕಿಚನ್ಗಾಗಲಿ ಎಲ್ಲ ಕಡೆನೂ ಫ್ಯಾನ್ನ ಹಾಕ್ಬಿಟ್ಟವ್ರೆ ಅವರೇನೆ. ಹಾಗೆ ಅಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ, ಓವರ್ ಹೆಡ್ ಕಬೋರ್ಡು. ಈ ಕಡೆ ಬಂದು ನಮಗೆ ಇಲ್ಲಿ TV ಯೂನಿಟ್ ಕೊಟ್ಟಿದ್ದಾರೆ ನೋಡಿ. ಹಾಗೆ ಇಲ್ಲಿ ಎರಡು ಸೈಡು ನಿಮಗೆ ಮೊಬೈಲು ಇಲ್ಲ ಲ್ಯಾಪ್ಟಾಪ್ ಇತ್ತು ಅಂದರೆ ಚಾರ್ಜಿಂಗ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದು ಒಂದು ಡ್ರೆಸ್ಸಿಂಗ್ ಟೇಬಲ್, ಇಲ್ಲೂ ಕೂಡ ಬೆಳಕಿಗೋಸ್ಕರ ಒಂದು ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದು ರೆಸ್ಟ್ ರೂಮ್ ಕೂಡ ಬಂದಿದೆ ನೋಡಿ, ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದು ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಅಂತ ಹೇಳೋಕ್ಕಲ್ಲ, ಇದು ನೋಡ್ಬೋದು ನಿಮಗೆ ತುಂಬ ದೊಡ್ಡದಾಗಿ ಮಾಸ್ಟರ್ ಬೆಡ್ರೂಮ್ ಥರನೇ ಇದೆ ನೋಡಿ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ಬೆಳಕು ಗಾಳಿಗೋಸ್ಕರ ವಿಂಡೋ ಅಂದರೆ ಈಸ್ಟ್ ಸೈಡ್ ಕಿಟಕಿ ಕೊಟ್ಟಿದ್ದಾರೆ, ಬೆಳಕು ಗಾಳಿ ತುಂಬ ಧಾರಾಳವಾಗಿ ಬರುತ್ತೆ ನಿಮಗೆ. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಅಲ್ಲಿ ನೋಡ್ಬೋದು ವಾರ್ಡ್ರೋಬ್ ಬಂದಿದೆ, ನಿಮಗೆ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೂ ನಿಮಗೆ ಮಾಸ್ಟರ್ ಬೆಡ್ರೂಮ್ ಥರನೇ ಇದೆ, ತುಂಬ ದೊಡ್ಡದಾಗಿದೆ. ಈ ಕಡೆ ಬಂದರೆ ನಮಗೆ ಇಲ್ಲಿ TV ಯೂನಿಟ್ ಬಂದಿದೆ ದೊಡ್ಡದಾಗಿ. ಹಾಗೆ ಇದಕ್ಕೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ, ಮೊಬೈಲು ಲ್ಯಾಪ್ಟಾಪ್ ಕನೆಕ್ಟ್ ಚಾರ್ಜಿಂಗ್ ಪಾಯಿಂಟು ಎರಡು ಸೈಡ್ ಇದೆ, ಇಲ್ಲೂ ಇದೆ ಅಲ್ಲೂ ಇದೆ. ಹಾಗೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್. ಹಾಗೆ ಇದಕ್ಕೊಂದು ಬಾಲ್ಕನಿ ಕೂಡ ಬಂದಿದೆ. ಆ್ಯಕ್ಚುಲಿ ಬಾಲ್ಕನಿ ಬಂದಿಲ್ಲ ಅಂದರೆ ಇನ್ನೂ ಸಾಕಾಗಿ ದೊಡ್ಡದಾಗಿರೋದು. ಯೂಸ್ವಲಾಗಿ ಎಲ್ಲಾದರೂ ಬಾಲ್ಕನಿ ಮಾಡ್ತಾರಲ್ವ, ಅದಕ್ಕೋಸ್ಕರ ಬಾಲ್ಕನಿ ಮಾಡಿದ್ದಾರೆ ನೋಡಿ. ಇಲ್ಲೂ ಅಷ್ಟೇ ತುಂಬ ದೊಡ್ಡದಾಗಿದೆ ಬಾಲ್ಕನಿ, ಧಾರಾಳವಾಗಿ 4 ಜನ ಚೇರ್ ಹಾಕೊಂಡು ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಸೇಫ್ಟಿ ವೈಸ್ ನಮ್ಮ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ 4 ಅಡಿ. ಹಾಗೆ SS ಸ್ಟೀಲ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಹಾಗೆ ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ ಲಪೋತ್ರ. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ, ಒಳ್ಳೆ ಏರಿಯಾ ಅಂತಲೇ ಹೇಳ್ಬೋದು. ಇನ್ನೊಂದು ವರ್ಷ ಅಷ್ಟೇ ನಿಮಗೆ ಇಲ್ಲೆಲ್ಲ ಫುಲ್ ಮನೆಗಳು ಬಿಲ್ಡಿಂಗ್ಗಳು ಬಂದುಬಿಟ್ರೆ ಇದು ಕ್ರೌಡೆಡೇ ಆಗುತ್ತೆ. ತುಂಬ ಒಳ್ಳೆ ಮನೆ ಅಂತಲೇ ಹೇಳ್ಬೋದು, ಸುಖವಾಗಿದೆ. ಇದು ಬಂದು ನಮಗೆ ಸೆಕೆಂಡ್ ಫ್ಲೋರಲ್ಲಿ ಇರುವಂಥ ಸೆಕೆಂಡ್ ರೂಮ್ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಮೊದಲನೇ ಫ್ಲೋರ್ ಹೋಗೋಣ. ಓಕೆ, ನಿಮ್ಮಲ್ಲಿ ಯಾರು BMRD ಅಪ್ರೂವ್ಡ್ ಈ ಖಾತಾ ಸೈಟ್ಗಳು ಯಾರು ನೋಡ್ತಾ ಇದ್ದಾರೆ, ನಿಯರ್ ಬೈ ಆರವಳ್ಳಿ ಕನಕಪುರ ರಸ್ತೆ, ನಿಯರ್ ಬೈ ನಿಮಗೆ ದಯಾನಂದ ಕಾಲೇಜ್ ಹತ್ರ ನಮ್ಮ ಹತ್ರ ಅವೈಲೇಬಲ್ ಆಗಿದೆ. ಯಾರಿಗಾನ ಬೇಕಂದರೆ ಮೆಸೇಜ್ ಮಾಡಿ, ಇಲ್ಲ ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಪೇಜ್ ಫಾಲೋ ಮಾಡಿ, ಅಲ್ಲಿರೋ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ನಿಮಗೆ ಮುಖ್ಯ ಡೀಟೇಲ್ಸ್ ಸಿಗುತ್ತೆ. ಓಕೆ, 3ನೇ ಫ್ಲೋರಿಗೆ ಬಂದರೆ ನೋಡಿ, ಇಲ್ಲೂ ಕೂಡ ನಿಮಗೆ ಲಿವಿಂಗ್ ಹಾಲ್ ಸಿಗುತ್ತೆ. ನಿಮಗೆ ದೊಡ್ಡದಾಗಿದೆ ಜಾಗ, ಆರಾಮಾಗಿ ಸೋಫಾ ಹಾಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಇಲ್ಲೂ ಒಳ್ಳೆ ಡಿಸೈನ್ ವುಡ್ ವರ್ಕ್ ಮಾಡಿದ್ದಾರೆ, ನೀವು ನೋಡ್ಬೋದು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ, ತುಂಬ ಪೇಸಿಯಸ್ ಆಗಿದೆ ನಿಮಗೆ ಜಾಗ ಮಾತ್ರ. ಹಾಗೆ ನಾನು ರೈಟ್ ಸೈಡ್ ಬಂದರೆ ಇಲ್ಲೊಂದು ಸೇಮ್ ನಾವು ಕೆಳಗಡೆ ಏನು ನೋಡಿದ್ವಿ ಮಾಸ್ಟರ್ ಬೆಡ್ರೂಮು ಸೇಮ್ ಹಂಗೆ ಇರುತ್ತೆ, ಆದರೆ ಡಿಸೈನ್ಸ್ ಬೇರೆ ಇದೆ. ನಿಮಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ನೋಡ್ಬೋದು. ಅಲ್ಲಿ ವುಡನ್ ವರ್ಕ್ ಮಾಡಿ ನಮಗೆ POC ಕಾಂಬಿನೇಷನ್ ಕೊಟ್ಟಿದ್ದಾರೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಅಷ್ಟೇ ನೀಟಾಗಿ ಮಾಡಿದ್ದಾರೆ, ಡೀಸೆಂಟಾಗಿದೆ ಮನೆ ಅಂತ ಹೇಳ್ಬೋದು ನಿಮಗಿದು. ಹಾಗೆ ಅಲ್ಲಿ ಫುಲ್ಲು ವಾರ್ಡ್ರೋಬ್ ಬಂದಿದೆ ನಿಮಗೆ. ಹಾಗೆ ಮೊಬೈಲು ಲ್ಯಾಪ್ಟಾಪ್ ಏನಿದೆ ಚಾರ್ಜಿಂಗ್ ಪಾಯಿಂಟು ಎರಡು ಸೈಡು ಕೊಟ್ಟಿದ್ದಾರೆ. ಹಾಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ. ಹಾಗೆ ಸೇಮ್ ಇದಕ್ಕೂ ನಿಮಗೆ ಅಟ್ಯಾಚ್ ಬಾತ್ರೂಮ್ ಬಂದಿದೆ. ಇದು ಬಂದ್ಬಿಟ್ಟು ನಿಮಗೆ
ಮೂರನೇ ರೂಮ್ ಆಗಿರುತ್ತೆ. ಹಾಗೆ ಇಲ್ಲಿ ಬಂದರೆ ನಮಗೆ ರೈಟ್ ಸೈಡಲ್ಲಿ ಇಲ್ಲೊಂದು ರೂಮ್ ಬರುತ್ತೆ, ಆದರೆ ಇದು ವಿತೌಟ್ ಕಾಟ್ ಆಗಿರುತ್ತೆ. ನಿಮಗೆ ನೋಡ್ಬೋದು ಯೂಸ್ ಆಗಿ ದೊಡ್ಡದಾಗಿದೆ. ನಿಮಗೆ ಇದು ಒಂದು ಕಾಟ್ ಹಾಕಿದ್ರೆ ನಿಮಗೆ ಸೇಮ್ ಕೆಳಗಡೆ ಏನು ಮಾಸ್ಟರ್ ಬೆಡ್ರೂಮ್ ಇತ್ತು ಅದೇ ಥರ ಆಗುತ್ತೆ. 4 ರೂಮ್ ಆಗುತ್ತೆ ನಿಮಗೆ ಟೋಟಲು. ಇಲ್ಲಾಂದರೆ ನಿಮಗೆ ಗೆಸ್ಟ್ ಬೆಡ್ರೂಮ್ ಅಂತ ಬೇಕಾದ್ರೂ ಮಡಿಕೋಬೋದು. ಅಲ್ಲಿ ಫುಲ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ ನೋಡ್ಬೋದು. ನಿಮಗೆ ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿ ನಿಮ್ಗೆ ಇದು ಕೂಡ ನಿಮಗೆ ಫ್ಯಾನ್ಗಳು ಹಾಕಿದ್ದಾರೆ. ಹಾಗೆ ಅಲ್ಲಿ ವಿಂಡೋ ಕೂಡ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಬೇಕಾದ್ರೆ TV ಕಲೆಕ್ಷನ್ ಕೂಡ ಆಗಿದೆ, ಬೇಕಾದ್ರೆ TV ಮಡಿಕೋಬೋದು ನೀವು. ಹಾಗೆ ಇದಕ್ಕೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ ಇಲ್ಲೇನೆ. ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬಂದಿದೆ ನಿಮಗೆ. ಇದು ಕೂಡ ಟೋಟಲು ಈ ಮನೆಗೆ 4 ರೂಮ್ ಬರುತ್ತೆ ನಿಮಗೆ. ಹಾಗೆ ಇದು ಕೂಡ ನಮಗೆ ಬಾಲ್ಕನಿ ಬಂದಿದೆ. ಸೇಮ್ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಅದೇ ಥರ ಇದೆ. ಅದೇ ಥರ ಎಲ್ಲ ಇದೆ, ಅದಕ್ಕಿಂತ ದೊಡ್ಡದಾಗಿದೆ ಅಂತ ಹೇಳ್ಬೋದು. ನೋಡಿ ಆರಾಮಾಗಿ ಸಾಯಂಕಾಲ ರಿಲ್ಯಾಕ್ಸ್ ಮಾಡ್ಬೋದು ಆರಾಮಾಗಿ ಫ್ರೀಯಾಗಿ. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲೂ ಕೂಡ ನಿಮಗೆ ಪ್ಲೇಸು ಸೇಫ್ಟಿ ವೈಸ್ ನಮಗೆ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಓಕೆ ಬನ್ನಿ ಮೇಲೆ ಹೋಗೋಣ. ಟಾಪ್ ಫ್ಲೋರ್ಗೆ ಹೋಗೋಣ. ಇದು ಬಂದು ಟೋಟಲ್ಲು 4ನೇ ರೂಮ್, ಅಂದರೆ 3ನೇ ಫ್ಲೋರಲ್ಲಿರುವಂಥ 4ನೇ ರೂಮ್ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಟಾಪ್ ಫ್ಲೋರ್ ಹೋಗೋಣ. ಇಲ್ಲೂ ಕೂಡ ಅಷ್ಟೇ ಅಲ್ಲಲ್ಲಿ ವಿಂಡೋಗಳು ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ ನಿಮಗೆ. ಟಾಪ್ ಫ್ಲೋರ್ ಬಂದಿದ್ದೀವಿ. ಇದು ಬಂದು ನಮಗೆ ಓಪನ್ ಟೆರೆಸ್ ಅಂತಲೇ ಹೇಳ್ಬೋದು. ಓಕೆ ಮೇಲ್ಗಡೆ ಬಂದರೆ ನಮ್ಗೆ ಈ ಥರ ಕಾಣಿಸುತ್ತೆ. ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಇಲ್ಲಿ ಕೈಯಲ್ಲಿ ಬಟ್ಟೆ ಒಗೆಯೋಕ್ಕೆ ಜಾಗ ಕೊಟ್ಟಿದ್ದಾರೆ. ಬಟ್ಟೆ ಒಣಗಾಕೋಕ್ಕೆ ಕಂಬಿ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಮೇಲ್ಗಡೆ ನೋಡ್ಬೋದು ಇಲ್ಲಿ ಬಂದು ನಮಗೆ ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಬಂದಿದೆ. ಹಾಗೆ ಇಲ್ಲಿ ಮೇಲ್ಗಡೆ 1000 ಲೀಟರ್ಸ್ ಇಂಟ್ಯಾಕ್ ಕೊಟ್ಟಿದ್ದಾರೆ. ಮೇಲ್ಗಡೆ ಫುಲ್ ನೀವು ಸೋಲಾರ್ ಹಾಕೋಬೋದು ಬೇಕಂದರೆ ನೀವು ಆರಾಮಾಗಿ. ಹಾಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೂಡ ಇಲ್ಲಿ ಬಂದಿದೆ. ಹಾಗೆ ಸಣ್ಣ ಪುಟ್ಟ ಐಟಮ್ಗಳು ಮಡಿಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ. ಲ್ಯಾಡರ್ ಕೂಡ ನೋಡ್ಬೋದು, ತುಂಬ ದೊಡ್ಡದಾಗಿ ಆರಾಮಾಗಿ ಮೇಲೆ ಇಕ್ಬೋದು. ಹಾಗೆ ಮನೆ ಸುತ್ತಮುತ್ತ ಒಂದು ಸತಿ ನೋಡಿಸ್ತಾ ಇದ್ದೀನಿ. ಒಳ್ಳೆ ಡೆವಲಪ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ಫುಲ್ BDA ಮನೆಗಳು ನಿಮಗೆ. ಓಕೆ ಇಲ್ಲಿಂದ ನೋಡಿ ಇಲ್ಲೇ ವಾಕಬಲ್ ಡಿಸ್ಟೆನ್ಸು 80 ಫೀಟ್ ರೋಡ್ ಸಿಗುತ್ತೆ. ಜಸ್ಟ್ ಇಲ್ಲಿಂದ 2.5 ಕಿಲೋಮೀಟರ್ಸ್ ಹೋದರೆ ನಿಮಗೆ ಬನಾರ್ಘಟ್ಟ ಮೈನ್ ರೋಡ್ ಸಿಗುತ್ತೆ ನಿಮಗೆ. ಮೀನಾಕ್ಷಿ ಮಾಲ್ ನಿಯರ್ ಬೈ. ನಿಮ್ಗೆ ಇಲ್ಲಿಂದ ಹೋದರೆ ನಿಮಗೆ ಬನಾರ್ಘಟ್ಟ ಮೆಟ್ರೋ ಸ್ಟೇಷನ್ಗೆ ಹೋಗುತ್ತೆ. ಈ ಕಡೆ ಹೋದರೆ ನಿಮಗೆ ಲೆಫ್ಟ್ ಸೈಡ್ ಹೋದರೆ ಕನಕಪುರ ಮೈನ್ ರೋಡು, ಅಂದರೆ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ ನಿಮಗೆ. ಎರಡಕ್ಕೂ ಸೆಂಟ್ರಲ್ಲಿ ಇರುವಂಥ ಜಾಗ ಆಗಿರುತ್ತೆ ಇದು ನಿಮಗೆ. ಓಕೆ ಈ ಅಡ್ರೆಸ್ ಇನ್ನೊಂದು ಹೇಳ್ತಾ ಇದ್ದೀನಿ. ಇದು ಬರೋದು ಅಂಜನಾಪುರ 5th ಬ್ಲಾಕಲ್ಲಿ ಬರುತ್ತೆ ನಿಮಗೆ. 25ಗೆ 32 ಬರುತ್ತೆ ನಿಮಗೆ ಮೆಜರ್ಮೆಂಟು. ಇದು ಬಂದು ಈಸ್ಟ್ ಗೇಟ್ ಆಗಿರುತ್ತೆ ನಿಮಗೆ, BDA ಮನೆ ಆಗಿರುತ್ತೆ. ಹಾಗೆ ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 2 CR 95 ಲ್ಯಾಕ್ಸ್ಗೆ ಆಯಿತು. ಅದು 2 CR 95 ಲ್ಯಾಕ್ಸ್ ಅಂದರೆ ಅಷ್ಟೇ ಆಗಿರಲ್ಲ ನಿಮಗೆ, ಅದು ಕೂಡ ನಿಮಗೆ ನೆಗೋಷಿಯಬಲ್ ಆಗಿರುತ್ತೆ ನಿಮಗೆ. ಓಕೆ ಈ ವಿಡಿಯೋ ನೋಡಿ ಈ ಮನೆ ಇಷ್ಟ ಆಗಿದ್ರೆ, ಈ ಮನೇನ ನೋಡ್ಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಒಂದು ಒಳ್ಳೆ ಮನೆ ಈಸ್ಟ್ ಮನೆ ಹುಡುಕ್ತಾ ಇರೋ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ. ಹಾಗೆ ನಮ್ಮಲ್ಲಿ 20-30, 30-40 ಇಲ್ಲ 40-60 BDA ಮನೆಗಳು ಇಲ್ಲ ರೆಡಿ ಟು ಮೂವ್ ಹೌಸ್ ಆಗಲಿ ಇಲ್ಲ ರೆಂಟಲ್ ಹೌಸ್ ಆಗಲಿ ಅವೈಲೇಬಲ್ ಆಗಿರುತ್ತೆ. ಹಾಗೆ ನಮ್ಮಲ್ಲಿ BMRD ಅಪ್ರೂವ್ಡ್ ಈ ಖಾತಾ, ಅಂದರೆ ನಿಯರ್ ಬೈ ಕನಕಪುರ ಆರೋಳಿ ಸ್ಟೇಷನ್ ಹತ್ರ ಇದೆ ನಿಮಗೆ. ಅಲ್ಲಿ ನಿಮಗೆ ದಯಾನಂದ ಕಾಲೇಜ್ ಬರುತ್ತಲ್ಲ ಅಲ್ಲಿ ಬರುತ್ತೆ ನಿಮಗೆ. BMRD ಅಪ್ರೂವ್ಡ್ ಈ ಖಾತಾ ಬರುತ್ತೆ ನಿಮಗೆ. ಯಾರಿಗಾನ ಸೈಟ್ ಬೇಕಂದ್ರೂ ಬ್ಯಾಂಗ್ಳೂರ್ ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಪೇಜ್ ಫಾಲೋ ಮಾಡಿ, ಅಲ್ಲಿರೋ ನಂಬರ್ ಫೋನ್ ಮಾಡಿ, ಮಿಕ್ಕಿದ ಡೀಟೇಲ್ಸ್ ಅಲ್ಲೇ ಸಿಗುತ್ತೆ. ಓಕೆ ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ.
ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.